ಕಿತ್ತೋದಾದ್ಮೇಲೆ ಈಗ ಮಾಡ್ಕೊಡ್ಬೇಡಿ ಅಂತ ಸಫರ್ ಆಗ್ತಿರೋದು ಸಾರ್ವಜನಿಕರು. ಇದು ನಿಮ್ಮನ್ನು ಕನ್ಫ್ಯೂಸ್ ಮಾಡಿ ಅವ್ರನ್ನ ಅನ್ಯಾಯ ಮಾಡ್ತಾರೆ. ಅಕ್ರಮ ಮಾಡಿದಕ್ಕೆ ಸಸ್ಪೆಂಡ್ ಮಾಡಾಯ್ತು. ಈ ಸಫರ್ ಆಗ್ತಿರೋದು ಅಲ್ಲಿ ಸೈಟ್ ತಗೊಂಡಿರೋರು ಅವ್ರು ಕಾರ್ಯ ಮಾಡ್ಕೊಳ್ಬೇಕಾಗಿರೋದು ನಮ್ ಧರ್ಮ. ಇಲ್ಲ ಅಂತ ಹೇಳಿದ್ರೆ 354 ಜನ ಸುಮ್ಮನೆ ಸಫರ್ ಆಗ್ತಾರೆ. ಅವ್ರಿಬ್ರು ಇನ್ನೂ ಬಿಡಿಸಿಡಕ್ಕಾಗಲ್ಲ. ನಾನು ಆ ಪಿಡಿಒ ಮತ್ತೆ ಹಿಂದಿನ ಪಿಡಿಒ ಮತ್ತೆ ಪಂಚಾಯತಿ ಮಾಜಿ ಅಧ್ಯಕ್ಷ ಮಗನ ಸಫರ್ಗೋಸ್ಕರ ಜನಕ್ಕೆ ಸಫರ್ ಆಗುತ್ತೆ. ಸರ್ 3 ಪಾಯಿಂಟ್ ಹೇಳ್ಬಿಡ್ತೀವಿ ಸರ್. ಅಲ್ಲಿ ಬೇಡಿಕೆ ಇದೇನು ಈಗಾಗಲೇ ಆಗಿರುವಂತ ಖಾತೆ ರದ್ದು ಮಾಡಿಸ್ಬೇಕು ಅಂತ. ಬಟ್ ಕೋರ್ಟ್ ಅಲ್ಲಿ ಕೇಸ್ ಇರೋದ್ರಿಂದ ಎಸ್ಪೆಷಲಿ ಹಳ್ಳನ್ನ ಮುಚ್ಚಿ ಮಾಡಿದ್ದಾರೆ ಅಂತ ಹೇಳೋದ್ರಿಂದ ಇರೋ ಖಾತೆನ ಸ್ಟೇಟಸ್ ಕೋ ನಾವು ಮೇಂಟೈನ್ ಮಾಡ್ಬೇಕೆ ಹೊರತು ಕರೆಕ್ಟ್ ಸರ್. ಜಗಳ ಬಂದಾಗಿದ ತಕ್ಷಣ ಹಳ್ಳ ಇದೆ ಅದಿದೆ ಇದಿದೆ ಈಗ ಮಾಡಬೇಡಿ ಅಂತ ತೊಂದರೆ ಕೊಟ್ಟರೆ ಸಾರ್ವಜನಿಕ ಸರ್ಕಾರಿ ನೌಕರರು ಆ ಸೈಟ್ ತಗೊಂಡವ್ರೆ, ಲಾಯರ್ಗಳು ತಗೊಂಡವ್ರೆ. ಎಲ್ಲ ನಮ್ಮ ಮನೆಗಳು ಬಂದ್ರೆ ನೀವು ಇವಾಗ ಹೇಳಿ ನೀಡಕ್ ಆಗ್ತಾಯಿಲ್ಲ. ನಾನೇ ರಾಜಕೀಯ ಮಾಡೋದು ಯಾರು ಬಂದ್ರು ಮಾಡ್ಕೊಡ್ತೀನಿ. ಅದ್ಯಾಕೆ ಸಣ್ಣ ಪುಟ್ಟ ಮಾಡ್ಬೇಕು? ಅದಕ್ಕೆ ಸರ್ ಅದಕ್ಕೆ ನಾನು ಏನ್ ಹೇಳಿದ್ದೀನಿ, ಈಗ ಫಸ್ಟ್ ಇನ್ ಫಸ್ಟ್ ಔಟ್ ಏನಿದೆ ಅದನ್ನ ತೆಗೆದ್ಬಿಟ್ಟು ಕೆಳಗಡೆ ಯಾರ್ಯಾರಿಗೂ ಅದನ್ನ ತಗೊಂಡು ನಾವು ಏನಾದ್ರೂ ಮಾಡ್ಲಿಕ್ಕೆ ಅವಕಾಶ ಇದೆಯಾ ತಾಂತ್ರಿಕವಾಗಿ ಅಂತ ಕಮಿಷನರ್ಗೆ ಬರ್ತಿದ್ದೀವಿ. ಅದು ಒಂದು. ಎರಡನೇದು ಈಗ ಏನ್ ಸ್ಟೇಟಸ್ ಕೋ ಇದೆ ಆಸ್ ಆಫ್ ನಾವು, ಸೊ ಅವ್ರದ್ದು ಇರೋದನ್ನ ಆಗಿರೋದನ್ನ ರದ್ದು ಮಾಡಿ ಅನ್ನೋದು ಅದು ಅಕ್ರಮ ಅಂತ ಪ್ರೂವ್ ಆಗೋವರೆಗೂ ರದ್ದು ಮಾಡಕ್ ಆಗೋದಿಲ್ಲ. ಸೊ ಹಂಗಾಗಿ ರದ್ದು ಮಾಡೋ ಪ್ರಶ್ನೆ ಇಲ್ಲ. ಅದನ್ನ ಏನು ಹಳ್ಳ ಮುಚ್ಚಿದ್ದಾರೆ ಇವರು ಅನ್ನೋದು ಇದೆಲ್ಲರನ್ನು ಇತ್ಯರ್ಥ ಪಡಿಸ್ ನಂತರ ಅದಕ್ಕೆ ಸೊಲ್ಯೂಷನ್ ಬರುತ್ತೆ. ಅಲ್ಲಿವರೆಗೂ ಸ್ಟೇಟಸ್ ಕೋ ಏನಿದೆಯೋ ಅದನ್ನೇ ಮೇಂಟೈನ್ ಮಾಡ್ಬೇಕು. ಈ ಒಂದು ಪ್ರಾಸೆಸ್ ಅಲ್ಲಿ ಸಾರ್ವಜನಿಕರಿಗೆ ಏನು ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದ ಈ ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಏನು ತಂತ್ರಾಂಶದಲ್ಲಿದೆ ಈ ಸ್ವತ್ತನ್ನ ಅದನ್ನ ನಮ್ಗೆ ವಿನಾಯಿತಿಯನ್ನ ಕೊಟ್ಟು ಕೆಳಗಡೆ ಯಾರ್ಯಾರು ಅರ್ಹರಿದ್ದಾರೋ ಈ ಸ್ವತ್ತು ಅವರಿಗೆ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಈಗಾಗಲೇ ಕಮಿಷನರ್ ಅವ್ರಿಗೆ ಬರ್ದಿದ್ದೀವಿ. ಅವ್ರು ಬರ್ದು ನಮ್ಗೆ ಅದನ್ನ ಟೆಕ್ನಿಕಲಿ ಸಾಲ್ವ್ ಮಾಡ್ಕೊಟ್ಟ ತಕ್ಷಣ ಬೇರೆಯವ್ರಿಗೆ ಮಾಡಿಕೊಡ್ಲಿಕ್ಕೆ ಅವಕಾಶ ಇದೆ. ಸಾರ್ವಜನಿಕರು ತೊಂದರೆ ಆಗ್ತಂಗೆ ಮಾಡಿ ಸರ್.